ನೀವೇನಾರ ಗಲಾಟೆ ಮಾಡಿದ್ರೆ ಯಾವ ವಿಜಯ್ ಒಂದು ಚಿತ್ರ ಅವಂದಾಗ್ಲಿ ಅವನ ಮಗಂದಾಗ್ಲಿ ಯಾವುದನ್ನು ಬಿಡೋದಿಲ್ಲ. ಸಂಪೂರ್ಣ ಚಿತ್ರಗಳನ್ನ ಬಂದ್ ಮಾಡ್ತೀವಿ. ತಮಿಳುನಾಡು ಸಿಎಂ ವಿಜಯ್ ಅವರು ಹೇಳಿದ್ದಾರೆ ಮೇಕೆದಾಟು ಇದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರು ಕೂಡ ಇದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅವರು ತಮಿಳುನಾಡು ಸಿಎಂ ಅವರು ಪಾಪ ಮುಖ್ಯಮಂತ್ರಿ ಆದ್ರೂ ಅವರು ಸಿನಿಮಾ ನಟ ಅಂತ ತಿಳ್ಕೊಂಡಿದ್ದಾರೆ. ಅವರು ಮಾತಾಡೋದೆಲ್ಲ ನಾನು ನೋಡ್ತಾ ಇದ್ದೀನಿ, ಎಲ್ಲ ಬರೀ ಸಿನಿಮಾ ಡೈಲಾಗು ಮತ್ತು ಸಿನಿಮಾ ಥರ ಅವರು ಆ್ಯಕ್ಟಿಂಗು. ಪ್ರತಿಯೊಂದಕ್ಕೂ ನಿಂತರೆ ಕುಂತರೆ ಪೊಲೀಸ್ನವ್ರಿಗೆ ಸೆಲ್ಯೂಟ್ ಹೊಡೆದಾಗಲಿ, ಅವರು ಮನೇಲಿ ಹೋಗೋದು ಊಟ ಮಾಡೋದಾಗಲಿ, ಊಟ ಥರ ಮಾಡೋದಾಗಲಿ, ಅವರು ಸಿನಿಮಾ ನಟನ ಮೇಲೆ ಇದು ಸರ್ಕಾರ ರಾಜ್ಯ, ಇದು ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಪಾತ್ರ ಮಾಡ್ದಂಗಲ್ಲ. ಸಿನಿಮಾದವರು ಏಕ್ದಮ್ ಚಂದ್ರಲೋಕಕ್ಕೆ ಹೋಗಿ ಭೂಲೋಕ ಇಳಿತೀವಲ್ಲ, ಆ ಥರ ಅಲ್ಲ ಇದು. ಇದೇ ಬೇರೆ ಅದೇ ಬೇರೆ. ಏನೋ ಈ ಜನರ ಒಂದು ಅಭಿಮಾನ ಚಿತ್ರದ ಮೇಲಿತ್ತು, ವೋಟ್ ಹಾಕಿದ್ರು. ಆ ದೃಷ್ಟಿಯಿಂದ ಇವತ್ತು ತಮಿಳ್ನಾಡಲ್ಲಿ ಅಂಥ ಲೀಡರ್ಗಳು ಯಾರೂ ಇಲ್ಲ. ಇವತ್ತರ ಪ್ರಕಾರ ಎಲ್ಲ ಪಾರ್ಟಿಲಿ ನಾನು ನೋಡ್ತೀನಿ, ಅಂಥ ಹೇಳ್ಕೊಳ್ಳೋಂಥ ಲೀಡರ್ಗಳು ಅಲ್ಲೂ ಇಲ್ಲ. ಇವತ್ತು ನಮ್ಮಲ್ಲೇನು ಅನಾಹುತ ಆಗಿದೆ ಅಲ್ಲೂ ಅದೇ ಅನಾಹುತ ಆಗಿದೆ. ಅಂಥದ್ರಲ್ಲಿ ವಿಜಯ್ ಅಲ್ಲಿ ಮುಖ್ಯಮಂತ್ರಿ ಆದರು ಅಂತ ಅಂದರೆ ಅದೇನು ನನಗೆ ಅರ್ಥನೇ ಆಗ್ತದೆ. ಅವ್ರ ಆಡಳಿತ ನಾನು ನೋಡ್ತಾ ಇದ್ದೀನಿ, ಏನಂದ್ರೆ ಏನಿಲ್ಲ. ಈಗ ಅಪ್ಪ ಮಕ್ಕಂದು ಈಗ ಶುರುವಾಗಿದೆ. ಅಪ್ಪನಿಗೆ ಚಿತ್ರರಂಗದಲ್ಲಿದ್ದಾನೆ ಅಂತೇಳಿ ಅವನ ಮಗನ್ನೇ ತರ್ತಾ ಇದ್ದಾರೆ. ಯಾರು ಅವ್ರ ತಾತ ಅವರು. ಈಗ ಅವರ ಫ್ಯಾಮಿಲಿ ಗಲಾಟೆ ನಡೀತಾ ಇದೆ ಅಲ್ಲಿ. ವಿಜಯ್ ಮಗನಿಗೂ ಅವ್ರ ತಂದೆಗೂ ಗಲಾಟೆ ನಡೀತಾ ಇದೆ. ಅವ್ರ ರಾಜ್ಯಕ್ಕಿಂತ ಹೆಚ್ಚಾಗಿ ಸ್ವಂತ ಅವರು ನಡೀತಾ ಇದೆ. ನನ್ನ ಪ್ರಕಾರ ವಿಜಯ್ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಅಂತಲ್ಲ. ವಿಜಯ್ ಮಾಡೋಕ್ಕಾಗಲ್ಲ, ಆಡಳಿತ ನಡೆಸೋಕ್ಕಾಗಲ್ಲ, ಶಕ್ತಿ ಇಲ್ಲ. ಮತ್ತು ನೀವೇನಾರ ಗಲಾಟೆಗೆ ಮಾಡಿದ್ರೆ ಯಾವ ವಿಜಯ್ ಒಂದು ಚಿತ್ರ ಅವಂದಾಗಲಿ ಅವನ ಮಗಂದಾಗಲಿ ಯಾವುದನ್ನು ಬಿಡೋದಿಲ್ಲ. ಸಂಪೂರ್ಣ ಚಿತ್ರಗಳನ್ನ ಬಂದ್ ಮಾಡ್ತೀವಿ. ಒಂದು ಚಿತ್ರ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ನಡೆಯೋಕ್ಕೆ ಬಿಡೋದಿಲ್ಲ. ಗಂಭೀರವಾಗಿರಬೇಕು. ಕುಡಿಯೋ ನೀರಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಕುಡಿಯೋ ನೀರು ಕೊಡೋದಿಲ್ಲ ಅಂತ ಹೇಳಿದ್ರೆ, ಇಲ್ಲೇ ತಮಿಳರಿದಾರಲ್ಲ ಕರ್ನಾಟಕದಲ್ಲೇ, ಬೆಂಗಳೂರು ಸೇರಿದ ಕರ್ನಾಟಕದಲ್ಲಿ ಲಕ್ಷಾಂತರ ತಮಿಳರಿದ್ದಾರೆ. ಅವ್ರು ನೀರು ಕುಡಿಯೋದು ಬೇಡವಾ? ಅದು ಕರೆಸ್ಕೊಂಬಿಡಿಯಾಗ್ರೆ ತಮಿಳುನಾಡು ಮುಖ್ಯಮಂತ್ರಿಯವರೇ, ಇಡೀ ಕರ್ನಾಟಕದಲ್ಲಿರುವ ಎಲ್ಲ ತಮಿಳರು ಕೂಡಲೇ ತಮಿಳುನಾಡು ಬಂದುಬಿಡಿ, ನೀವಲ್ಲಿ ನೀರು ಕುಡಿಬೇಡಿ ಅಂತೇಳಿ ಕರೆಸಿ ಅವರಿಗೆ. ಎಲ್ಲ ಬರೀ ಬೇಜವಾಬ್ದಾರಿ. ಒಬ್ಬ ಒಳ್ಳೆ ಅಲ್ಲಿ ನಾಯಕತ್ವ ಇಲ್ಲ ಇವತ್ತು. ಆ ಕಾಲದಲ್ಲಿ ಜಯಲಲಿತಾ, ಈ ಕಡೆ